ಮಹಾರಾಷ್ಟ್ರ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಭಾರಿ ಮಳೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಸಪ್ತ ನದಿಗಳು ಕೂಡ ಉಕ್ಕಿ ಹರಿತಾ ಇದೆ. ಇದರಿಂದ ಬೆಳಗಾವಿ ಭಾಗದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳ ಪಾತ್ರದಲ್ಲಿ ಪ್ರವಾಹ ಅವಾಂತರ ಸೃಷ್ಟಿ ಮಾಡ್ತಾ ಇರೋದು. ಕಾಳಜಿ ಕೇಂದ್ರಕ್ಕೆ 7 ತಾಲೂಕಿನಲ್ಲಿ 4500 ಕುಟುಂಬಗಳನ್ನು ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಬೆಳಗಾವಿಯಲ್ಲಿ 7 ತಾಲೂಕಿನ 47 ಗ್ರಾಮಗಳಲ್ಲಿ ಭಾರೀ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಬೆಳಗಾವಿಯಲ್ಲಿ 38 ಸೇತುವೆಗಳ ಸಂಪರ್ಕ ಕಡಿತವಾಗಿದೆ. ಇದರಿಂದ ಜನಜೀವನ ಅಸ್ತವ್ಯಸ್ತ ಆಗಿದೆ. 57 ಕಾಳಜಿ ಕೇಂದ್ರಗಳಲ್ಲಿ 13,500 ಜನರಿಗೆ ಆಶ್ರಯವನ್ನು ನೀಡಲಾಗಿದೆ. ನೋಡಿ, 57 ಕಾಳಜಿ ಕೇಂದ್ರ. ಬೆಳಗಾವಿಯಲ್ಲಿ 4,500 ಕುಟುಂಬಗಳ ಸ್ಥಳಾಂತರ ಕೂಡ ಮಾಡಲಾಗಿದೆ. ಈವರೆಗೂ 700 ಮನೆಗಳಿಗೆ ಮಳೆಯಿಂದ ಹಾನಿಯಾಗಿದೆ. ಮಾರ್ಕಂಡೇಯ, ಘಟಪ್ರಭಾ, ವೇದಗಂಗಾ, ದೂದಗಂಗಾ ಉಕ್ಕಿ ಹರಿತಾ ಇದೆ. ಕೃಷ್ಣ, ಹಿರಣ್ಯಕೇಶಿ ನದಿ ಆರ್ಭಟಕ್ಕೆ ಜನ ತತ್ತರಿಸೋಗ್ಬಿಟ್ಟಿದ್ದಾರೆ. ನದಿ ಪಾತ್ರದ ಜನರಲ್ಲಿ ಸಾಕಷ್ಟು ಆತಂಕ. ಯಾಕಂದರೆ ಮಳೆಗಾಲ ಅಂತ ಅಂದಾಗ ಅವಾಂತರಗಳು ಸೃಷ್ಟಿ ಆಗ್ಬಿಡುತ್ತೆ. ನೋಡಿ, ಮನೆ, ಅಂಗಡಿ ಎಲ್ಲವೂ ಕೂಡ ಯಾವ ರೀತಿಯಾಗಿ ನೀರಿನಿಂದ ಜಲಾವೃತವಾಗಿದೆ ಅಂತ. ಈಗಾಗಲೇ ಇಲ್ಲಿ ವಾಸ ಇದ್ದಂಥ ಜನರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಕಾಳಜಿ ಕೇಂದ್ರಕ್ಕೆ 7 ತಾಲೂಕಿನಲ್ಲಿ 4,500 ಕುಟುಂಬಗಳನ್ನು ಶಿಫ್ಟ್ ಮಾಡಲಾಗಿದೆ. 57 ಕಾಳಜಿ ಕೇಂದ್ರದಲ್ಲಿ 13,500 ಜನರಿಗೆ ಇದೀಗ ವ್ಯವಸ್ಥೆ ಮಾಡಿಕೊಂಡಿದೆ ಜಿಲ್ಲಾಡಳಿತ. ಈವರೆಗೂ 700 ಮನೆಗಳಿಗೆ ಮಳೆಯಿಂದ ಹಾನಿಯಾಗಿದೆ. 38 ಸೇತುವೆಗಳ ಸಂಪರ್ಕ ಕಡಿತ ಆಗಿರೋದು. ಮಹಾರಾಷ್ಟ್ರ ಬೆಳಗಾವಿ ಜಿಲ್ಲೆ ಡ್ಯಾಮ್ ಶೇಕಡ 90ರಷ್ಟು ಭರ್ತಿ ಆಗಿಬಿಟ್ಟಿದೆ. ಈಗ ಮಳೆ ಜೊತೆಗೆ ಡ್ಯಾಮ್ನಿಂದ ಬಿಡುವ ನೀರಿನಿಂದಲೂ ಕೂಡ ಪ್ರವಾಹದ ಆತಂಕ ಮತ್ತಷ್ಟು ಹೆಚ್ಚಾಗ್ತಾ ಇರೋದು. ಎಲ್ಲಿಂದ ಎಲ್ಲಿ ಕಣ್ಣಾಯಿಸಿದ್ರು ನೀರು ಬಿಟ್ಟರೆ ಇನ್ನೇನು ಕಾಣಿಸ್ಕೊಳ್ತಾ ಇಲ್ಲ. ಕೆರೆ, ಹೊಳೆ, ಬಾವಿ, ನದಿ ಎಲ್ಲ ಒಂದೇ ಆಗ್ಬಿಟ್ಟಿದೆ. ನೀರು ನೀರು ನೀರು. ಸೇತುವೆಗಳ ಮುಳುಗಡೆಯಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜನ ಹೋಗೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಂಪರ್ಕ ಕಡಿತವಾಗ್ಬಿಟ್ಟಿದೆ. ಇನ್ನು ಸ್ಕೂಲು ಅದೆಲ್ಲ ಇಲ್ಲೇ ಇಲ್ಲ. ಬೆಳಗಾವಿಗೆ ಸುಮಾರು 10ಕ್ಕೂ ಹೆಚ್ಚಿನ ತಾಲೂಕುಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟು ಸುಮಾರು 15 ದಿನಗಳೇ ಆಗಿವೆ. ಅಂಗಡಿ ಮುಂಗಟ್ಟು ಎಲ್ಲವೂ ಕೂಡ ನೀರಿನಿಂದ ಆವೃತ. ಇದರಿಂದ ಬಿಸ್ನೆಸ್ ಕೂಡ ನಡೀತಾ ಇಲ್ಲ. ಜನಜೀವನ ಕಷ್ಟದಲ್ಲಿದ್ದಾರೆ. ಇದೀಗ ಶಿಫ್ಟ್ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ. ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಅಗತ್ಯ ವಸ್ತುಗಳನ್ನು ಅವ್ರಿಗೆ ಕೊಡಲಾಗ್ತಾ ಇದೆ. ಜಿಲ್ಲಾಡಳಿತ ಸಕಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಮತ್ತಷ್ಟು ಮಳೆ ಆದರೆ ಡ್ಯಾಮ್ನ ನೀರಿನ ಮಟ್ಟ ಕೂಡ ಹೆಚ್ಚಾಗುತ್ತೆ. ಒಳಹರಿವು, ಹೊರಹರಿವು ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ.